ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನದ ನನ್ನ ವಿಡಿಯೋ ಅಂದರೆ ಗುಂಡು ಅರಿಶಿಣ. ಈ ಗುಂಡು ಅರಿಶಿಣ, ಆಮೇಲೆ ಕೆಲವರು ಕಸ್ತೂರಿ ಅರಿಶಿಣ ಅಂತ ಕೂಡ ಹೇಳ್ತಾರೆ. ರೌಂಡ್ ಟರ್ಮರಿಕ್ ಬಗ್ಗೆ ನಾನೊಂದು ಸಂಕ್ಷಿಪ್ತ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಹಿಂದಿಯಲ್ಲಿ ಗಟ್ಟಿ ಹಲ್ದಿ, ಹಲ್ದಿ ಗಟಿಯ, ಸಾಬೂತ್ ಹಲ್ದಿ ಅಂತ ಹೇಳ್ತಾರೆ. ತಮಿಳಿನಲ್ಲಿ ಉರುಂಡೈ ಮಂಜಿಲ್, ಗುಂಡು ಮಂಜಿಲ್ ಅಂತ. ಇದು ಒಂದು ನೈಸರ್ಗಿಕವಾಗಿ ಬೆಳೆಯುವಂಥ ಹಲ್ದಿಯಾಗಿದೆ, ಅರಿಶಿನ ಆಗಿದೆ. ಇದನ್ನು ಪೂಜಾ ಕಾರ್ಯ ಹಾಗೂ ಸ್ನಾನ ಮತ್ತು ಅಡುಗೆಗಳಲ್ಲೇ, ಸ್ನಾನ ಮಾಡಬೇಕಾದ್ರೆ ಅಡುಗೆಗಳಲ್ಲೇ ಬಳಕೆಯಾಗುತ್ತೆ. ಆಂತರಿಕ ಶುದ್ಧೀಕರಣಕ್ಕಾಗಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಇದನ್ನು ನೀರಿನಲ್ಲಿ ಕುದಿಸಿ ಆರಿಸಿ ಕುಡಿಯುವುದರಿಂದ ಇದು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಒಂದು ಸಹಾಯ ಮಾಡುತ್ತೆ ಅಂತ. ಸೇಮ್ ಇದ್ರದ್ದು ಗಿಡ ಎಲ್ಲ ಏನು ಉದ್ದ ಅರಿಶಿನ ಇದೆಯಲ್ಲ, ಅದೇ ಥರನೇ ಇದು ಗಿಡ. ಆದರೆ ಇದೊಂದು ರೀತಿ ತಳಿ ತಮಿಳ್ನಾಡು ಕಡೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಇದನ್ನು ಭಾರಿ ಬೆಳೀತಾರೆ. ಇದು ಹಾಗೆ ಈ ಉದ್ದ ಅರಿಶಿನ ಬಿಡೋದು ಕೂಡ, ಅರಿಶಿನ ಆ್ಯಂಟಿಸೆಪ್ಟಿಕ್ ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನು ನಾನಾ ಥರ, ಒಂದಲ್ಲ ಎರಡಲ್ಲ, ಹಲವಾರು ಉಪಯೋಗಕ್ಕೆ ಬಳಸೋದ್ರಿಂದ, ಅದರಲ್ಲಿ ಕುಂಕುಮ ಸಹಿತ ಅದರಲ್ಲೇ ಮಾಡೋದು. ಆದರೆ ಈ ಗುಂಡು ಅರಿಶಿಣದಲ್ಲಿ ಒಂದು ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ಇದು ತಮಿಳ್ನಾಡು ಮೆಡ್ರಾಸ್ ಜನ ಭಾರಿ ಬಳಸ್ತಾರೆ. ಅವರು ಸ್ನಾನ ಆದಮೇಲೆ ಎಲ್ಲ ಸೋಪು ಗಿಪ್ಪು ಹಾಕ್ಕೊಂಡು ಎಲ್ಲ ತಿಕ್ಕೊಂಡಾದಮೇಲೆ ಇದನ್ನು ಅವರು ಒಂದು ಸ್ವಲ್ಪ 5 ನಿಮಿಷ ಮುಂಚೆ ನೆನೆಸಿಟ್ಬಿಟ್ಟು ತಿಂಗಳಿಗೆ 1/4 kg, ಅರ್ಧ kg ಬಳಸ್ತಾರೆ. ಇದು ಹೇಗೆ ಅಂತ ಹೇಳಿದ್ರೆ, ಅವರು ಯಾವ ಥರ ಬಳಸ್ತಾರೆ ಅಂದರೆ, ಸಾಣೆಕಲ್ಲಲ್ಲಿ ಇದನ್ನು ನೀರಲ್ಲಿ ನೆನೆಸಿಡ್ತಾರೆ. ಸ್ನಾನಕ್ಕಿಂತ ಮುಂಚೆ ನೆನೆಸಿಟ್ಟು ಸಾಣೆಕಲ್ಲಲ್ಲೇ ತೇದ್ಬೇಕಾದ್ರೆ ಇದು ಮೃದುವಾಗಿರುತ್ತೆ. ನೀರಲ್ಲಿ ತೇದ್ಕೊಂಡು ಎಲ್ಲ ಮೈಕೈ ಮುಖ ಎಲ್ಲ ತಿಕ್ಕಿ ಹಾಗೆ ನೀರು ಹಾಕಿ ತೊಳ್ಕೊಂಡ್ಬಿಡ್ತಾರೆ. ಅವರಿಗೆ ಇದು ಅಂದರೆ ಅಷ್ಟು ಭಕ್ತಿ ಭಾವನೆ. ಅರಿಶಿನ ಇದು ಅಂತ ಹೇಳಿದ್ರೆ ಅದು ಕಣ್ಣಿಗೆಲ್ಲ ಒತ್ಕೋತಾ ಇರ್ತಾರೆ. ಯಾಕೆ ಅಂದರೆ ತುಂಬ ನಮ್ಮನ್ನು ಕಾಪಾಡುತ್ತೆ. ಇದು ನಮಗೆ ದೇಹಕ್ಕೆ ಆಂತರಿಕವಾಗಿ, ಬಾಹ್ಯವಾಗಿ ನಾವು ಇದು ಅರಿಶಿನ ಇರೋದ್ರಿಂದನೇ ನಾವು ಒಂದು ಶುದ್ಧಿಯಾಗಿರ್ತೀವಿ ಅಂತ ಅವರದ್ದು ಭಾವನೆ. ಹಾಗೆ ಇದು ಸೌಂದರ್ಯವರ್ಧಕಗಳಾಗಿ ಇದನ್ನು ಬಳಸೋದು. ಹಾಲು ಜೊತೆ ಕಲಿಸ್ಬಿಟ್ಟು ಮುಖಕ್ಕೆ ಫೇಸ್ ಪ್ಯಾಕು, ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು ಎಲ್ಲ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ದೇಹದಲ್ಲಿನ ಒಂದು ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತೆ ಅಂದಾಗ, ಕ್ಯಾನ್ಸರ್ನಂಥ ಮಾರಕ ರೋಗಗಳಿಗೆ ಆಯುರ್ವೇದ ಮತ್ತು ಸಂಪ್ರದಾಯಗಳ ಪ್ರಕಾರ ಈ ಉಂಡೆ ಅರಿಶಿಣದೊಂದಿಗೆ ಬೇವಿನ ಸೊಪ್ಪು ಕೂಡ ಅರ್ದು ಪುಡಿ ಮಾಡಿ ಅಥವಾ ಕುಟ್ಟಿ ಪುಡಿ ಮಾಡಿ, ಇದನ್ನು ಪುಡಿ ಮಾಡಿ ಎರಡನ್ನು ಮಿಶ್ರ ಮಾಡಿಬಿಟ್ಟು, ಬೇವು ಮತ್ತು ಈ ಉಂಡೆ ಅರಿಶಿಣ ಪುಡಿ ಮಾಡಿದ್ದನ್ನು ಮಿಶ್ರ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬರೋದ್ರಿಂದ ದೇಹದ ಜೀವಕೋಶಗಳನ್ನು ಶುದ್ಧೀಕರಿಸಿ ಕ್ಯಾನ್ಸರ್ ಕೋಶಗಳ ಅದು ಬೆಳವಣಿಗೆ ಆಗದೇ ಇರೋ ಹಾಗೆ ತಡೆಗಟ್ಟುತ್ತೆ. ಈ ಅರಿಶಿನ ಕ್ಯಾನ್ಸರ್ನಂಥ ಮಾರಕ ರೋಗಗಳನ್ನು ಕೂಡ ಗುಣಪಡಿಸುತ್ತೆ ಅಂತ ಹೇಳಿ ಸಾಬೀತಾಗಿದೆ. ಆಯುರ್ವೇದದಲ್ಲೆಲ್ಲ ಇದನ್ನು ತುಂಬ ಬಳಕೆ ಮಾಡಿ ಹಲವಾರು ಕಾಯಿಲೆ ಕಸಾಲೆಗಳಿಗೆ ಇದರಿಂದ ಔಷಧಿ ಕೊಡೋಂಥದ್ದು. ಹಾಗೆ ಇನ್ನೂ ತುಂಬ ಇದೆ. ನನಗೇನು ಗೊತ್ತಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಈ ಥರ ಎಲ್ಲ ಪ್ಯಾಕೆಟ್ಸ್ ಎಲ್ಲ ಸಿಗುತ್ತೆ. ನಾವು ಗಂತಿಕೆ ಅಂಗಡಿಲಾಗಲಿ, ಕೆಲವು ಅಂಗಡಿಲೆಲ್ಲ ಕೇಳಿದ್ರೆ ನಮ್ಗೆ 1 ಬೇಕಾದ್ರೂ ಕೊಡ್ತಾರೆ, 2 ಬೇಕಾದರೂ ಕೊಡ್ತಾರೆ, ಅಥವಾ 1/4 kg, ಅರ್ಧ kg ಎಷ್ಟು ಬೇಕಾದ್ರೆ ತೊಗೊಂಬಂದು ನಮಗೇನೇನು ಇಷ್ಟ ಇದು. ಆಮೇಲೆ ಕೆಲವು ಅಂಗಡಿಯವ್ರು ಹೇಳ್ತಾರೆ, ನಮ್ಮಲ್ಲೇ ಉದ್ದ ಕೊಂಬಿಂದ ಅರಿಶಿನ ಪುಡಿನೇ ಮಾಡಲ್ಲ, ನಾವು ಇದೇ ಮಾಡೋದು, ಇದಿದೆ ಗುಂಡು ಅರಿಶಿನದ ಪುಡಿ ಇದೆ ಅಂತ ಹೇಳ್ತಾರೆ. ಯಾರಿಗೆ ಇದ್ರದ್ದೊಂದು ಮಹತ್ವ ಗೊತ್ತಿದೆ ಅವರು ಇದನ್ನು ಹೆಚ್ಚು ಉಪಯೋಗಿಸಿದಾಗ ನಮಗೆ ಗೊತ್ತಿರೋಂಥವ್ರ ಹತ್ರ ತಿಳ್ಕೊಂಡು ನಮಗೂ ಅದೇನಾದರೂ ಉಪಯೋಗ ಆಗುತ್ತೆ ಅನ್ನಂಗಿದ್ರೆ ನಾವು ಅದನ್ನು ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಗುಂಡು ಅರಿಶಿನ, ಗಟ್ಟಿ ಹಲ್ದಿ,
ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇಷ್ಟು ಚೆನ್ನಾಗಿದೆ ನೋಡಿ ಇದು.